ಎಲ್ಲಿ ಹೋಗ್ಬಿಟ್ರು ಅಮ್ಮ ಮಗಳು ಇಬ್ರು ಕಾಣ್ತಿಲ್ವಲ್ಲ. ಲೇ ಕಮಲಾ, ಲೇ ಕಮಲಾ, ಕಮಲಾ, ಎಲ್ಲ ಹಾಳಾಗೋದ್ಲಪ್ಪ. ಅತ್ತೆ, 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 ಥೂ. ಕಮಲಾ, ಲೇ ಕಮ್ಲಿ, ಎಲ್ಲಿ ಸಾಯ್ತಿದ್ರೆ? ಕಾಣಿಸ್ತಾನೆ ಇಲ್ವಲ್ಲ. ಲೇ ಕಮಲಾ, ಅತ್ತೆ. ಯಪ್ಪ, ಏನಾರ ಓಡ್ಗಿಡಿ ಹೊಂಟೋಗ್ಬಿಟ್ರ ಏನು? ಇವಳಿಬ್ಳು ಸರಿ ಇಲ್ಲ. ಈಗ ಊರಾಗೆಲ್ಲ ನನ್ನೇ ಆಡ್ಕತ್ತಾರೆ. ಎಂಡ್ರು ಓಡೋದ್ಲಂತೆ. ಇವನ್ ಯೋಗ್ಯತೆಗೆ ಎಂಡ್ರು ಓಡೋದ್ಲಂತೆ ಅಂತ ಹೇಳ್ಬಿಟ್ಟು ಊರೆಲ್ಲ ಆಡ್ಕೊಳಕಿಲ್ವ ನನ್ನ? ಅಯ್ಯೋ ದೇವ್ರೆ, ಏನ್ ಮಾಡೋದು ಅಂತಾನೆ ಗೊತ್ತಾಯ್ತಿಲ್ವಲ್ಲ ಶಿವ. ಎಲ್ಲಿ ಹೊಂಟೋದ್ರು ಅಂತ ಈ ಮನೆಯಾಳಿಗಳು. ಈಚೆ ಕಡೆ ಎಲ್ಲಾರ ಅವ್ರಾ? ಅಮ್ಲಾ, ಅಯ್ಯೋ ದೇವ್ರೆ, ನಿಜವಾಗ್ಲೂ ಮನೆ ಬಿಟ್ಬಿಟ್ಟು ಹೊಂಟೋಗ್ಬಿಟ್ರ ಇವರು? ಬ್ಯಾಗು ಈಗೂ ಎಲ್ಲ ಇಲ್ಲೇ ಬಿಟ್ಟವ್ರೆ. ಮತ್ತೆ ಹೆಂಗ್ ಮನೆ ಬಿಟ್ಬಿಟ್ಟು ಹೋದ್ರು ಇವರು? ನಂಗೊಂದು ಅರ್ಥನೇ ಆಯ್ತಿಲ್ಲ ಹೆಂಗ್ ಹೋದ್ರು ಅಂತ ಹೇಳ್ಬಿಟ್ಟು. ಈ ಲೋಪರ್ ಮನೆಯಾಳಿಗಳಿಗೆ ಎಕಡ ಗಿಡ ತಕೊಂಡು ಹಾಕ್ಬೇಕು ನೋಡು. ಅಲ್ಲಿ ಗಂಟ ಬುದ್ಧಿ ಬರಕಿಲ್ಲ ಈ ಹಳೆ ಬೇವರ್ಸಿಗಳಿಗೆ. ಹೇಳ್ದಿದ್ದಂಗೂ ಹೆಂಗ್ ಹೋಗ್ಬಿಟ್ರು ಅಂತ. ಈಗ ನಮ್ಮ ಅಮ್ಮ ಮಂತಕ್ಕೆ ಹೋದ್ರೆ ಈ ಬಾಳ್ಗೆನೇ ಈ ಪಾಟಿ ಆಡ್ಬೇಕಿತ್ತ ಅಂತ ಹೇಳ್ಬಿಟ್ಟು ಆಡ್ಕೊಂಡು ಹೋಗಕ್ಕಿಲ್ವಾ? ಈಗ ಏನು ಮಾಡಲಿ ನಾನು? ನಮ್ಮ ಅಮ್ಮಂತಾಗ ಉಗಿಸ್ಕೊಳ್ಳೋದಂತೂ ತಪ್ಪಕ್ಕಿಲ್ಲ ನನಗೆ. ಈ ಮನೆಯಾಳಿಗಳು ಹೊಲ್ಟೋಗ್ಬಿಟ್ರು, ಏನು ಮಾಡಲಿ? ಯಾ ಮಗ ಹೊತ್ಕೊಂಡು ಹೋಗ್ಲಿ ಇವಾಗ? ಎಲ್ಲಿಗೆ ಹೋಗ್ಲಿ? ನಮ್ಮ ಅಮ್ಮಂತಾಗ ತಾನೇ ಹೋಗಕ್ಕಾಯ್ತದ? ಏನು ಹೊತ್ಕೊಂಡು ಹೋಗ್ಲಿ? ಯಾವ ಮಕ ಹೊತ್ಕೊಂಡು ಹೆಂಗಪ್ಪ ಹೋಗ್ಲಿ ಇವಾಗ? ಇವ್ರು ಎಂತ ಹೊರ್ಟೋಗ್ಬಿಟ್ರು ಅಂತ. ಇವರು ರಾತ್ರಿ ಎಲ್ಲ ಏನು ಅಷ್ಟೊಂದು ನಿದ್ದೆ ಬಂದ್ಬಿಡ್ತಲ್ಲ ನನಗೆ. ಎಚ್ಚರಿಕೆನೇ ಆಗಿಲ್ಲ ಬೆಳಿಗ್ಗೆ ಗಂಟ. ಯಾವಾಗ ಎದ್ದು ಯಾವಾಗ ಹೋದ್ರು ಅಂತಲೇ ಗೊತ್ತಿಲ್ಲ ನನಗಂತೂ. ಎಲ್ಲಿ ಆಳ್ ಬಿದ್ದು ಹೋದ್ರು ನೆಗದ್ ಬಿದ್ದು ಎಲ್ಲಿ ಕೈ ಆಗಕ್ಕೆ ಅಂತ ಹೇಳ್ಬಿಟ್ಟು. ಯಾಕೋ ಹಿಂಗೀಚೆ ಕಡೆ ಬೆಳಬೆಳಿಗ್ಗೆನೆ ಹಿಂಗ್ ಸಪ್ಪು ಕುಂತಿದ್ಯಾ? ಒಳ್ಳೆ ಟೈಮಿಗೆ ಬಂದು ನನ್ನ ಕಷ್ಟ ಹೇಳ್ಕೊಳಕ್ಕೆ. ಬಾರ್ಲಾ, ಬಾರ್ಲಾ. ಯಾಕ್ಲಾ, ಏನಾಯ್ತ್ಲಾ? ನಾನು ರಾತ್ರಿ ಮನೆ ಕಂಡಾಗ ನನ್ನ ಜೊತೆ ನೀ ಸಂದಾಕಿದ್ಲು ಕಣ ನನ್ನ ಹೆಂಡ್ರು. ಜೊತೆಗೆ ನೀ ಇದ್ಲು, ಖುಷಿ ಆಗಿದ್ಲು. ನಮ್ಮ ಅತ್ತೆ ಇತ್ತು. ಬೆಳಿಗ್ಗೆ ಇವಾಗ ನೋಡು, ಆಗ್ಲೇನೆ 6:30 ಆಗೈತೆ. ಈಗ ತಾನೇ ಎದ್ದು ಬಂದೆ ಕಣ. ಹೀಗೆ ನೋಡಿದ್ರೆ ಆಗ್ಲೇನೇನಿಯಾ ಮನೆಯಾಳಿ ಕಾಣ್ತಿಲ್ಲ. ಮನೆ ಬಿಟ್ಬಿಟ್ಟು ಓಡೊಂಟೋಗ್ಬಿಟ್ಟವಳೆ. ಓಹೋ, ಆ ವ್ಯಂಗ್ಟ ಮೊದ್ ನಿನ್ನೆಂಡ್ರ ಜೊತೆ ನೀನು ಓಡೋಗಿರೋದು? ಏನು ವ್ಯಂಗ್ಟ ಓಡೋಗವನ? ಇದೇನ್ಲ ಹೇಳ್ತಾ ಇದೀಯಾ? ಈಗ ತಾನೇ ಅವ್ರ ಮನೆಯಿಂದನೇ ನೀವು ಬತ್ತಾ ಇದ್ದೀನಿ ಕಣ ನಾನು. ಅವ್ರಮ್ಮ ಲಬ 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 ಅಂತ ಬಾಯ್ ಬಿಡ್ಕತಾ ಇತ್ತು ಕಣ ಈಚೆ ಕಡೆ ಕುಂತ್ಕೊಂಡು. ನಾನು ಯಾಕೆ ಹಿಂಗೆ ಬಾಯ್ ಬಿಡ್ಕತಾ ಇದ್ದೀನ ಅಂತ ಕೇಳಿದ್ನ. ಅಯ್ಯೋ ನೋಡಪ್ಪ, ನಿನ್ನ ಫ್ರೆಂಡು ವ್ಯಂಗ್ಟ ಹೊಂಟೋಗ್ಬಿಟ್ಟವನೇ ಕಣಪ್ಪ, ಯಾವಳ ಜೊತೆ ಓಡೋದ್ನೋ ಅಡ್ಕಸ್ವಿ ನನ್ನ ಮಗ ಅಂತ ಹೇಳ್ಬಿಟ್ಟು ಸಾಪಾಗ್ತಿತ್ತು ಕಣ್ಲ. ಇಲ್ಲಿ ನೋಡಿದ್ರೆ ನೀನು ಹೆಣ್ರು ಬೇರೆ ಕಾಣ್ತಾ ಇಲ್ಲ ಅಂತ ಹೇಳ್ತಾ ಇದೀಯಾ. ಅಂದರೆ ವ್ಯಂಗ್ಟನ್ ಜೊತೆ ನೀನು ಓಟ ಕಿತ್ಬಿಟ್ಟವಳೆ ಅಂತ ಅನ್ನಿಸ್ತದೆ. ಯಪ್ಪ, ಈಗಿನ ಕಾಲ ಹುಡುಗಿಯರನ್ನ ನಂಬಕ್ಕಾಗಿಲ್ಲ. ಫ್ರೆಂಡುಗಳನ್ನಂತೂ ಮೊದಲೇ ನಂಬಕ್ಕಾಗಿಲ್ಲ. ಹೆಣ್ಣುಗಳು ಸಿಕ್ತಿಲ್ವಲ್ಲ, ಕಂಡೋರ್ ಹೆಂಡ್ತಿಗಳ್ನೆಲ್ಲ ಹೊಡ್ಕೊಂಡು ಓಡೋಗ್ಬಿಡ್ತಾವ್ರಲ್ಲ. ಮಗ, ನೀನು ಯಾಕಲ ಯಂಗ್ಟನ್ಗೆ ಪರಿಚಯ ಮಾಡಿಕೊಟ್ಬಿಟ್ಟಿದ್ದೆ? ನೀನು ಯಾಂಡ್ರೋ ಅನ್ಯಾಯವಾಗಿ ಓಡೋಗ್ಬಿಟ್ಲಲ್ಲ. ಈಗ ಇನ್ನೊಂದು ಹುಡುಗಿ ನೋಡೋಕೆ ಮದುವೆ ಮಾಡ್ಕೋಬೇಕು ಅಂದ್ರೆ ಸುಮ್ಕೆನಾ? ಹಾಂ, ಒಳ್ಳೆ ಕತೆ ಆಯಿತು. ನೀನು ನೋಡ್ರಿ ನನಗೆ ಅಯ್ಯೋ ಪಾಪ ಅಂತ ಅನ್ನಿಸ್ತದೆ. ಇದೆಲ್ಲ ಬೇಕಾ ನಿನಗೆ? ಅಯ್ಯೋ 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 ಮನೆಯಾಳಿ, ನನ್ನ ಹೆಸರು ಕೆಡ್ಸಕ್ಕೆ ನನ್ನ ಮಾನ ಮರ್ಯಾದೆ ಕಳಿಯಕ್ಕಿಂತ ಕೆಲಸ ಮಾಡ್ಬಿಟ್ಲಾ? ಗಂಡ 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 ಅಂತ ಲವ್ ಮಾಡ್ತೀವ್ನಿ ಅಂತ ಹೇಳ್ಬಿಟ್ಟು ಎಂಥ ಮನೆಯಾಳ ಕೆಲಸ ಮಾಡ್ಬಿಟ್ಲು ನನ್ನ ಹೆಂಡ್ರು. ಅವಳಿಗೆ ಎಕಡ ಗಿಡ ತಗೊಂಡು ಹಾಕಿದ್ರು ಬುದ್ಧಿ ಬರೋಕ್ಕಿಲ್ಲ ಅವಳಿಗೆ. ಹೆಂಗೋ ಕಷ್ಟವೋ ಸುಖೋ ದಿನಕ್ಕೆ ಎರಡು ತಿನ್ಕೊಂಡು ನೆಮ್ಮದಿಗಿದ್ದೆ. ಹೀಗೆ ಮೊತ್ತ ಹಾಳಾಗೋಯ್ತಲ್ಲ ಮಗ ನನ್ನ ಜೀವನ. ಮಗ, ಈ ವಿಷಯನ ಯಾರಿಗೂ ಹೇಳ್ಬೇಡ ಕಣ. ಈ ವಿಷಯ ನನ್ನ ನಿನ್ನ ಮಧ್ಯೆ ಮಾತ್ರನೇ ಇರಲಿ. ನೀನ್ ಎಂಡ್ರು ನುಲ್ದಾಡ್ತಿದ್ಲಲ್ಲ, ಅವಾಗೆ ಅನ್ಕಂಡೆ ನಾನು. ಏನಾರ ಒಂದ್ ಮಾಡ್ಕತ್ತಳ ಇಂತದೇ ನೀ ಅಂತ. ನುಲ್ಕಂಡ್ ಎಲ್ಲರ ತಗೋ ಮಾತಾಡ್ತಾ ಇದ್ದಾಗ ಏನಿಯ ಗೊತ್ತಾಯ್ತು. ಓಡಂಟಗಳ ವೆಂಕಟನ್ ಜೊತೆ. ಸರೋ ಆಯ್ತು ಬಿಡು. ನಿನ್ಗೂ ಅವಳಿಗೂ ಈಡು ಜೋಡಿ ಏನ್ ಸೆಟ್ ಆಯ್ತಿರ್ಲಿಲ್ಲ ತಗ. ವೆಂಕಟನ್ ಜೊತೆ ಸಂದ ಕಿತ್ತಳ ತಗ ಹೋಗೋಳ ತಗೆ. ಜಯ್ಯಮ್ಮಕ್ಕ, ನೀನ್ ಯಾವಾಗ ಕೇಳಿಸ್ಕೊಂಡೆ? ಕೇಳಿಸ್ಕತಿಯಲ್ಲ. ನಾನ್ ಯಾಕೆ ಕದ್ ಕೇಳಿಸ್ಕೊಳ್ಳಿ? ದನ ಕಸ ಹಾಕನ ಅಂತ ಹೇಳ್ಬಿಟ್ಟು ಬಂದೆ ದನದ್ದು. ಅಷ್ಟಾಗಿ ನೀವು ಮಾತಾಡ್ತಿದ್ರಲ್ಲ, ಕಿವಿ ಮೇಲೆ ಬಿತ್ತು ಅಷ್ಟೇನಿ. ಕಿವಿಗೆ ನೊತ್ತಿಕೊಂಡು ಓಡಾಕಾಯ್ತದ? ನೀವು ಮಾತಾಡ್ತೀರಾ ಅಂತ ಹೇಳ್ಬಿಟ್ಟು ಇನ್ಫಾರ್ಮೇಶನ್ ಸಿಕ್ತಲ್ಲ, ಸಾಕ್ಬಿಡು. ಅಯ್ಯಯ್ಯೋ ಮಗ, ಮುಗೀತು ನನ್ನ ಕತೆ, ಮುಗೀತು ಕಣಲೆ, ಮುಗೀತು. ನನ್ನ ಕತೆ ಮುಗೀತು ಕಣ. ಇನ್ನ ಈ ಈ ಅವಳೆಲ್ಲ ಈ ಜಯಮ್ಮಕ್ಕ ಇನ್ನು ಊರು ತುಂಬ ಟಮಟೆ ಟಗ 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 ಅಂತ ಬಾರಿಸ್ಕೊಂಡ್ ಬಂದ್ಬಿಡ್ತಾಳೆ ಕಣ. ಮುಗೀತು ಬಿಡು. ನನ್ನ ಕತೆ ಎಳ್ದು ಮುಗ್ದೋಯ್ತು. ಅಯ್ಯೋ ನನ್ನ ಅಮ್ಮ ಇವಾಗ ಪಾರ್ಕೆ ಗಿರ್ಕೆ ತಕೊಂಡು ಎಟ್ಟು ಬತ್ತದ ಮಂತಕ್ಕೆ ನೀಯ. ನೀನ್ ಯಾಕಲ ಮತ್ ಮನೆಗಿದ್ದೀಯೇ? ಮೊದ್ಲು ಮನೆ ಬೀಗ ಹಾಕೊಂಡು ಕ್ಯಾಮೆ ಗಿಮೆ ನೋಡ್ಕೊಂಡು ಹೋಗಿ ಸಂಜೆ ಬಾ ಹೋಗಿ ಸುಮ್ಕೇನಿಯ. ಅಲ್ಲಿ ಗಂಟ ಬರಕ್ ಹೋಗ್ಬೇಡ. ಬೀಗ ಈಗ ಹಾಕೊಂಡು ಹೊಂಟೋಗ್ಬಿಡು. ಈಗ ಸುಮ್ಮನೆ ಊರ್ ಮಂದಿ ಎಲ್ಲ ಆಡ್ಕೊಬಿಡ್ತಾರೆ. ಆ ಅಂಟೋನ್ ಜೊತೆ ಹೊಂಟೋಗ್ಬಿಟ್ಟವಳೆ ಅಂತ ಹೇಳ್ಬಿಟ್ಟು ಹೋಗು. ಇವತ್ತು ನಾಳಿಕೋ ಬಾ ಹೋಗು. ನೀನು ಸರಿಯಾಗಿ ನೀವು ಹೇಳ್ತಿದ್ಯಾ ಕಣ. ಇನ್ನ ಜಯಮ್ಮಕ್ಕನ ಬಾಯಿಗೆ ಬಿದ್ದೈತಿ ಅಂದ್ರೆ ಊರು ತುಂಬ ಡೊಂಗೂರ ಸಾರ್ದಿದ್ದಂಗೆ ಇರೋದೇ ಇಲ್ಲ. ನಮ್ಮ ಊರು ನ್ಯೂಸ್ ಪೇಪರ್ ಇದ್ದಂಗೆ. ಯಾಕಾರ ಮಾತಾಡಿದ್ವು ಜೋರಾಗಿ. ಆ ಯಂಗ್ಟುಂಗೆ ಎಲ್ಲ ಬಂದಿತ್ತು ನನ್ನ ಹೆಂಡ್ರ ಜೊತೆ ಓಡೋಗಕ್ಕೆ ಲೋಪರ್ ನನ್ನ ಮಗಂಗೆ. ಯಾರನ್ನೋ ಲವ್ ಮಾಡೋದು ಬಿಟ್ಬಿಟ್ಟು ನನ್ನ ಹೆಂಡ್ರನ್ನ ಲವ್ ಮಾಡ್ಬೇಕಿತ್ತೆಲ್ಲ. ಅಯ್ಯೋ ದೇವ್ರೆ, ಯಪ್ಪ, ಮೊದಲು ಇಲ್ಲಿಂದ ಹೊಂಟೋಯ್ತೀನಿ. ನಡಿಲ್ಲ, ಬಾಗ್ಲಾಕೊಂಡು ಹೊಂಟೋಗ್ಬಿಡ್ತೀನಿ ಅತ್ತಾಗೆ. ನೋಡಿ ಹೋಗಿ ನೋಡಿ. ವಿಷಯ ಗೊತ್ತಾಯ್ತೇನಕ್ಕ? ಓ ಗೊತ್ತಾಯ್ತವ.
ಆ ಎಂಟ ಓಡೋಗವನಂತೆ ಅವ್ರ ಅಮ್ಮ ಲಬ 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 ಅಂತ ಊರು ತುಂಬ ಬಾಯ್ ಬಡ್ಕೊಂಡು ಓಡಾಡ್ತಾವಳೆ. ನಾನು ಸಮಾಧಾನ ಮಾಡ್ಬಿಟ್ಟು ಬಂದೆ ಇವಾಗ ತಾನೇನಿಯ. ಸುಮ್ಕಿರವ ಬೊತ್ತ ನೀನು ಏನು ಮಾಡೋಕ್ಕಾಯ್ತದೆ, ಈಗಿನ ಕಾಲದ ಐಕ್ಳಿಗೆ ಏನು ಮಾಡೋಕ್ಕಾಯ್ತದೆ. ಈಗ ಯಾರನ್ನ ಮಾನ ಮರೋದಿನ ಮದುವೆ ಮಾಡ್ಕೊತಾವ್ರ ಜಯಮ್ಮ ಏಳು ನೀನೇನಿಯ. ಎಲ್ಲ ಬಿಟ್ಬಿಟ್ಟು ಆಟ ಆಡ್ತಿರೋ ನೀನಿಯ ಎಲ್ಲನೂ. ನಾನು ಅದಕ್ಕೆ ಸುಮ್ಕಿರು ಸಮಾಧಾನ ಮಾಡ್ಕೊ ಬತ್ತಾನೆ ಎರಡ್ರನ್ನ ಕರ್ಕೊಂಡು ಮನೆಗೆ ಅಂತ ಹೇಳ್ದೆ. ಬರ್ಲಿ ಪರ್ಕೆ ಮೆಟ್ಟು ಎರಡು ಮುರಿದಾಕ್ಬಿಡ್ತೀನಿ ಮನೆಗೆ ಬರ್ಲಿ ನನ್ನ ಮಗ ಅಂತ ನನ್ನ ಗಡ್ಡೆ ಇಂತ ನನ್ನ ಗಡ್ಡೆ ಅಂತ ಬೈಕೊಂಡು ಕೂತಿದ್ಲು. ನಿನಗೆ ಅಷ್ಟು ಮಾತ್ರ ಗೊತ್ತೈತೆ, ಅಷ್ಟು ಬಿಟ್ಬಿಟ್ಟು ಬೇರೆ ಏನಾರ ಗೊತ್ತೈತೆ ನಿನಗೆ? ಗೊತ್ತಿಲ್ಲ ತಾನೆ ನಿನಗೆ. ನೋಡು ಹಾವು ಎಂಟ ಓಡಾಗಿರೋದು ಬೇರೆ ಯಾರ ಜೊತೆನೂ ಅಲ್ಲ, ಈ ಪೊದ್ದು ಮಗ ಲವ್ ಮಾಡ್ಬಿಟ್ಟು ಕರ್ಕೊಂಬಿಟ್ಟು ಬಂದಿದ್ನಲ್ಲ ಒಬ್ಬಳನ್ನ ಕಮಲ, ಆ ಕಮಲನ ಜೊತೆ ಓಡೊಂಟೋಗಿರೋದಂತೆ. ಏನು ಹೇಳ್ತಿದ್ಯ ಜಯಮ್ಮ? ಆ ಕಮಲನ ಜೊತೆ ಓಡೋಗಿರೋದೆ? ಅಯ್ಯೋ ಪಾಪ ಅವನು ಈ ಕಡೆ ಕುಂತ್ಕೊಂಡು ಬಾಯ್ ಬಿಡ್ಕೊತಾ ಇದ್ದ. ನನ್ನ ಹೆಂಡ್ರು ಹೊಂಟೋಗ್ಬಿಟ್ಲೆ ಏನು ಮಾಡೋದು, ನನ್ನ ಹೆಂಡ್ರು ಹೊಂಟೋಗ್ಬಿಟ್ಲಲ್ಲ, ಇನ್ನು ಏನು ಮಾಡನಿ ಹಂಗೆ ಹಿಂಗೆ ಅಂತ ಲಬ 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 ಅಂತ ಹೇಳ್ಬಿಟ್ಟು ಬಾಯ್ ಬಿಡ್ಕೊತಾ ಇದ್ರು ಸುಮ್ಮನೆ. ಏನು ಮಾಡೋಕ್ಕಾಯ್ತದೆ ಕಣಕ್ಕ, ಇಂಥ ಹುಡುಗಿಯರಿಂದ ಪಾಪ ಗಂಡು ಹುಡುಗರ್ಗೂ ನೆಮ್ಮದಿಲ್ಲ ಮನಸ್ಸಂತಿಲ್ಲ ಅವ್ರಿಗಂತೂ ಎಲ್ಲ ಈಗ ನೋಡಿ ಹಿಂಗೆ ಮಾಡ್ಕೊಳ್ಳೋದು. ಬುದ್ಧಿ ಇಲ್ದಿರ ಬೊಡ್ಡೆತ್ತದವು ಇವು. ಹುಡು ಇನ್ನೇನು ತಾನೇ ಮಾಡೋಕ್ಕಾಯ್ತದೆ, ಬುಟ್ಟಾಕ್. ಓಡೋಗವ್ರಿ ಯಾರಿಗೂ ಹೇಳ್ಬೇಡ ವಿಷಯ, ಸುಮ್ಮನೆ ಬೇಜಾರು ಮಾಡ್ಕೊತಾರೆ ನಮ್ಗೆ ಯಾಕಕ್ಕ. ಆ ಯಂಗ್ಟುಂಗೇನು ಬಂದಿರೋದು ಅಂತ ಹೇಳ್ಬಿಟ್ಟು ಮದುವೆ ಆಗಿರೋ ಹುಡುಗಿ ಜೊತೆ ಓಡೋಗ ಅಂತ ಕರ್ಮಯ್ಯನ್ ಜಯಮ್ಮ ಬಂದಿರೋದು. ಆ ಮದುವೆ ಆಗಿರೋ ಹುಡುಗಿ ಜೊತೆ ಓಡೋಗೋದು, ಬೇರೆ ಯಾವ ಹುಡುಗಿನೂ ಸಿಗ್ಲಿಲ್ವಾ ಅವ್ನು ಮಕ್ ಬೆಂಕಿ ಯಾಕ? ಅವ್ರ ಅಮ್ಮಂಗೆ ಗೊತ್ತಾದ್ರೆ ಎದ್ದೇನೆ ಹೊಡ್ಕೊಬಿಡ್ತಾಳೆ ಇವಾಗ. ಅವ್ರ ಅಮ್ಮಂಗೆ ಏನು ಹೇಳಕೋಗ್ಬೇಡ ಸುಮ್ಕಿರು, ಬಂದ್ಮೇಲೆ ಗೊತ್ತಾಯ್ತದೆ. ಹೋಗತ್ತಾಗೆ ಏನು ಬಂದಿರೋದು ಅಡ್ರೋಗ ಬೊಡೆತದಕ್ಕೆ ಅಂತ ಗೊತ್ತಿಲ್ವೇ ನನಗೆ. ಹಬ್ಬ ಬಿಡು ಎಂಥ ಕಾಲ ಬಂತಪ್ಪ. ಈಗ ಮದುವೆ ಆಗಿರೋನು ಓಡಿಸ್ಕೊಂಡು ಕರ್ಕೊಂಡೋಗಂತ ಕಾಲ ಬಂದ್ಬಿಡ್ತು. ಆ ಎಂಟ ಹೆಂಗಿದ್ದ ಹೇಳು, ಏನಕ್ಕೆ ಯಾವಳ ಮದುವೆ ಆಗಿರೋ ಹುಡುಗಿ ಜೊತೆ ಏನು ಕೊಡೋಗ್ಬೇಕಿತ್ತು ಲೋಪರ್ ಬಡ್ಡಿ. ಸರಿ ಬಿಡು ಜಯಮ್ಮ, ನೀನು ಅಷ್ಟೇ ಊರು ತುಂಬ ಹೇಳ್ಕೊಂಬಿಟ್ಟು ಬರಕ್ಕೆ ಹೋಗ್ಬೇಡ. ಪಾಪ ಪೊದ್ದಿಗೂ ಅವಳು ಬೇಜಾರು ಮಾಡ್ಕೊತಾಳೆ ಏನೋ. ಅಯ್ಯೋ ಪೊದ್ದಿ ವಿಷಯನೇ ಮುಟ್ಟಿಸ್ಲಿಲ್ಲ ನೋಡಿ ನಾನು. ಪೊದ್ದಿಗೆ ಹೇಳ್ಬಿಟ್ಟು ಬರ್ಬೇಕಿತ್ತು ನಾನು. ಪೊದ್ದಿಗೆ ಹೇಳಿಲ್ಲ ಅಂದ್ರೆ ಆಯ್ತದ? ಪೊದ್ದಿಗೆ ಹೇಳ್ಬಿಟ್ಟು ಬರ್ತೀನಿ ಒಂದು ಹೆಜ್ಜೆ ಹೋಗ್ಬಿಟ್ಟು. ಅವಳು ಗೊತ್ತಾಯ್ತೋ ವಿಷಯ ಗೊತ್ತಿಲ್ವೋ ಯಾರೋ ಗೊತ್ತು, ಒಂದು ಹೆಜ್ಜೆ ಹೋಗಿ ಹೇಳ್ಬಿಟ್ಟು ಬಂದರೆ ಅವಳಿಗೂ ಗೊತ್ತಾಯ್ತದೆ. ವಿಷಯ ಗೊತ್ತಿರ್ಬೇಕು ಕಣಕ್ಕ, ನಾವು ಹೇಳ್ತೀವೋ ಬಿಡ್ತೀವೋ ಬೇರೆ ಪ್ರಶ್ನೆ, ವಿಷಯ ಎಲ್ರಿಗೂ ಗೊತ್ತಿರ್ಬೇಕಲ್ವೇನಕ್ಕ. ಒಂದು ಹೆಜ್ಜೆ ಹೋಗ್ಬಿಟ್ಟು ಹಂಗೆ ಹೇಳ್ಬಿಟ್ಟು ಬರ್ತೀನಿ. ಅಯ್ಯೋ ಈ ಜಯಮ್ಮನ ಬಾಯಾಗೆ ಏನೋ ಉಳ್ದತ್ತೆ ಹೇಳು? ಏನು ಉಳಿಯೋಕ್ಕಿಲ್ಲ ಈ ಜಯಮ್ಮನ ಬಾಯಾಗೆ. ಈಗ ಇಂಥ ಕೆಲಸ ನೀನು ಮಾಡೋದು ನೋಡು, ನೆಟ್ಟು ಓದ್ಲತ್ತಾಗೆ ಹೇಳ್ಕೊಂಬಿಟ್ಟು ಬರೋಕ್ಕೆ ಇನ್ನೂ ಯೋಚನೆ ಜನ ಕೇಳ್ತಾಳೋ ಏನು ಕತೆಯೋ. ಓ ನಮ್ಮ ಯಪ್ಪ ಯಾರು ನಂಬ್ತಿ ಯಾರನ್ನ ಬಿಡ್ತೀಯ ಕಣಕ್ಕ. ಹಬ್ಬ ಮಗಳಿಬ್ರು ಜೊತೆಗೆ ಓಡಾಡ್ತಿದ್ರು. ಮೊನ್ನೆ ಶಾರದಿ ಜೊತೆ ನೋಡಿದೆ, ಶಾರದಿ ಮಗಳ ಜೊತೆ ಏನೋ ಅಲ್ಲಿ ಎಷ್ಟೊತ್ತು ಕಟ್ಟದ ಕುಂತ್ಕೊಂಡು ಮಾತಾಡ್ತಾ ಇದ್ರು. ನಾನು ನೀರು ಹಿಡ್ಕೊಬಿಟ್ಟು ಬರಕ್ಕೆ ಹೋಗಿದ್ನಲ್ಲ ಅವಾಗ ನೋಡಿದೆ. ಹೌದೇ? ಆ ಮನೆ ಅಳಿಗಳು ಏನೋ ಮಾಡಿರ್ತಾರೆ. ಅಲ್ಲಿ ನೋಡು ಪೊದ್ದು ಮಗ ಬತ್ತಾವನೆ. ಬೇಜಾರು ಮಾಡ್ಕೊಬಿಡಕಣಪ್ಪ, ಆಗಿದಾಗೋಯ್ತು. ನಿನ್ನಂತ ಒಳ್ಳೆ ಮನಸ್ಸುಂಗೆ ಅಂತ ಏನ್ರು ಸಿಗ್ಬಾರ್ದಾಗಿತ್ತು. ನನಗಂತೂ ಹೊಟ್ಟೆ ಎಲ್ಲ ಉರಿತೈತೆ. ಅನ್ಯಾಯವಾಗಿ ಇಂಥ ಕೆಲಸ ಮಾಡ್ಬಿಟ್ಲು. ಇನ್ನು ಮಾನ ಮರವದಿ ಎಲ್ಲ ಹರಾಜಾಕ್ಬಿಟ್ಟು ಆ ಯಂಗ್ಟನ್ ಜೊತೆ ಓಡಾಗ ಅಂಥದ್ದು ಏನಿತ್ತು ನೀನು ಎಂಡ್ರಿಗೆ? ಭಾಳ ಬೇಜಾರಾಯ್ತು ಕಣಪ್ಪ. ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅಂತಾರಲ್ಲ, ಎಲ್ಲ ಒಳ್ಳೇದಾಯ್ತದೆ. ಬೇಜಾರು ಮಾಡ್ಕೊಬೇಡ ಅಷ್ಟೇ ನೀನು. ಎಂಡ್ರು ಓಡೋದ್ರೆ ಓಡೋಗ್ಲಿ ಬಿಡು. ಕಣಪ್ಪ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ ಸರಿನೇ? ಆಗಿದ್ದಾಗೋಯ್ತು ಬಿಡು, ಇನ್ನೇನು ಮಾಡೋಕ್ಕಾಗಕ್ಕಿಲ್ಲ. ಓದ್ಲು ಇನ್ನು ಬೇರೆ ಯಾರನ್ನ ನೋಡ್ಬಿಟ್ಟು ಮಾಡ್ತದೆ. ನಿಮ್ಮಮ್ಮ ಏನಕ್ಕೆ ಸುಮ್ಮನೆ ಇರೋಕ್ಕಿಲ್ಲ, ಮಾಡ್ತದೆ. ಅಯ್ಯೋ ಈ ಜಯಮ್ಮಕ್ಕನಿಂದ ಊರಾಗೆಲ್ಲ ಪ್ರಚಾರ ಆಗೋಗ್ಬಿಡ್ತಾ. ಇಲ್ಲಿದ್ರೆ ನನಗೆ ನೆಮ್ಮದಿ ಇಲ್ಲ. ಎಲ್ಲ ಒಂದಿನ 2 ದಿನ ಆಯ್ತಾನ ಹೊಂಟೋಗ್ಬಿಡ್ತೀನಿ. ಆ ಮನೆಯಾಳಿ ಮಾಡಿದ ಕೆಲಸಕ್ಕೆ ನಂಗೆ ನೆಮ್ಮದಿನೇ ಇಲ್ಲ. ಮನೆಯಾಳಿ ಪಾಪ ಹುಡುಗ ಎಷ್ಟು ಬೇಜಾರು ಮಾಡ್ಕೊಂಡು ಏನು ಕತೆಯೋ ಪಾಪ. ನೋಡು ಹೆಂಗ್ ಹೋಯ್ತಾವನ್ ಪಾಪ, ಬೇಜಾರು ಮಾಡ್ಕೊಂಡು ಎಟ್ಟು ಹೋಯ್ತಾವನೆ. ಅದೇ ಮತ್ತೆ ನೋಡಿ ಹೋಗ ನೋಡಿ. ಅಯ್ಯೋ ನಮ್ಗೆ ಯಾಕೆ ಅವ್ರ ವಿಷಯ ನೋಡಿ. ಬಾಕ ಹೋಗನ್ ಬಾಕ.